ಹಾಯ್ ಫ್ರೆಂಡ್ಸ್, ಬನ್ನಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಳ್ಳಿಯೊಳಗೆ ಯಾವ ಥರ ಮೃದುವಾಗಿ ರವಾ ಉಂಡಿನ ಮಾಡ್ತಾರಂತ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಮೃದುವಾಗಿ ಬರುತ್ತೆ. ಯಾವ ಟೆಕ್ನಿಕ್ ಯೂಸ್ ಮಾಡಿ ಮಾಡ್ತಾರೆ ಅವರು ರವಾದ ಉಂಡಿ ಅಂತಲೂ ನಿಮ್ಗೆ ತೋರಿಸ್ತೀನಿ. ಬನ್ನಿ ವಿಡಿಯೋ ಫುಲ್ ನೋಡಿ ಯಾವ ಥರ ಮಾಡೋದು ಅಂತ ನೋಡೋಣ. ರವೆ ಉಂಡೆ ಮಾಡೋದಕ್ಕೆ 3 ಪದಾರ್ಥಗಳನ್ನು ಯೂಸ್ ಮಾಡಿವಿ. ಮೊದಲೇದಾಗಿ ರವಾ. ಈ ರವಾ ಯಾವುದಂದರೆ ಚಿರೋಟಿ ರವಾ ಅಥವಾ ಬಾಂಬೆ ರವಾನಂತೂ ಕರೀತಾರೆ. ಸಣ್ಣಾಗಿ ಇರಬೇಕು ಆ ರವಾದಿಂದ ಮಾಡ್ತಾರೆ. ಇಲ್ಲಿ ಯೂಸ್ ಮಾಡ್ತಿರೋದು ಅರ್ಧ kg ರವಾನ ಅಥವಾ ನಾನು 2 ಗ್ಲಾಸನ್ನ ಮೆಜರ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಇದೆ ರವಾ, ತುಂಬ ಸಣ್ಣಾಗಿರುತ್ತೆ. ಸೊ ನಮ್ಮ ಕಡೆ ಬಾಂಬೆ ರವಾ ಅಂತ ಕರೀತಾರೆ. ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಬೇಕಾಗುತ್ತೆ. ಸೊ 3 ಇಂಗ್ರೀಡಿಯೆಂಟ್ಸ್ ಅಂದರೆ ರವಾ, ತುಪ್ಪ ಮತ್ತು ಸಕ್ಕರೆ. ಇಲ್ಲಿ ತುಪ್ಪ ನಾನು 3 ಇಂದ 4 ಸ್ಪೂನ್ ಹಾಕ್ತಾಯಿದ್ದೀನಿ. ಇದು ಮನೆಯಲ್ಲೇ ಮಾಡಿದಂಥ ತುಪ್ಪನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಹುರ್ಕೋಬೇಕು. ಈ ಕಪ್ಪ ಹಾಕಬಾರ್ದು, ಜಸ್ಟ್ ವೈಟ್ ಬಣ್ಣ ಬರಬೇಕು. ಅದು ರವಾದ್ದು ಒಂಥರ ಕ್ರೀಮ್ ಕಲರ್ ಇರುತ್ತೆ, ಅದು ವೈಟಾಗಿ ಕನ್ವರ್ಟ್ ಆಗಬೇಕು. ಸೊ ಅಷ್ಟಾದರೆ ಸಾಕು. ತಳ ಹತ್ತಿಸ್ಬಾರ್ದು, ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು 5 ಮಿನಿಟ್ಸ್. ಅಂದರೆ ಚೆನ್ನಾಗಿ ಬರುತ್ತೆ, ಉದುರಾಗಿರುತ್ತೆ, ಬಟ್ ತುಂಬ ಸ್ಮೂತಾಗಿ ಬರುತ್ತೆ. ಅದು ಹೇಗೆ ಟೆಕ್ನಿಕ್ ಅಂತ ನಾನು ಮುಂದೆ ನಿಮಗೆ ತೋರಿಸ್ತೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಕೈ ಬಿಡಬಾರ್ದು, ಹಾಗೆ ತಿರ್ಸ್ಕೊತಾ ಇರಬೇಕಂದ್ರೆ ಅದೇನು ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ನಾನು 2 ಗ್ಲಾಸು ಅಂದರೆ ಅರ್ಧ kg ಅಷ್ಟು ನಾನು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ರವೆ ಎಷ್ಟಿದೆ ಅದೇ ಸೇಮ್ ಅಷ್ಟು ನಾನು ಸಕ್ಕರೆನ ಯೂಸ್ ಮಾಡ್ತಾ ಇದ್ದೀನಿ. ಕಡಿಮೆನೂ ಯೂಸ್ ಮಾಡ್ಬೋದು, ಜಾಸ್ತಿನೂ ಯೂಸ್ ಮಾಡ್ಬೋದು, ಬಟ್ ಪರ್ಫೆಕ್ಟ್ ಮೆಜರ್ಮೆಂಟ್ 2 ಈಕ್ವಲ್ ಇದ್ದರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗೆ ಸಕ್ಕರೆ ತೊಯ್ಯುವಷ್ಟೇ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕಿದರೆ ಜಾಸ್ತಿ ಕುದಿಸ್ಕೋತಿದ್ದೆ, ಟೈಮ್ ಜಾಸ್ತಿ ತಗೋತೆ. ಹಾಗಾಗಿ ಸಕ್ಕರೆ ಮುಳುಗುವಷ್ಟೇ ನಾವು ನೀರನ್ನು ಹಾಕಿ ಅದನ್ನು ಕುದಿಯೋದಕ್ಕೆ ಇಡಬೇಕಾಗುತ್ತೆ. ಇಲ್ಲಿ ಜಸ್ಟ್ ನಾವು 1 ಎಳೆ ಪಾಕದಷ್ಟು ನಾವು ಪಾಕ ಮಾಡ್ಕೋಬೇಕಾಗುತ್ತೆ. ನೋಡ್ಬೋದು ಈಗ ಚೆನ್ನಾಗಿ ಕುದಿಯಕತ್ತಿದೆ. ಜಾಸ್ತಿ ಟೈಮ್ ತಗೊಳ್ಳಲ್ಲ, ಜಾಸ್ತಿ ನೀರು ಹಾಕಿದರೆ ಟೈಮ್ ತಗೊಳುತ್ತೆ. ಹಾಗಾಗಿ ನಾನು ಜಸ್ಟ್ ಸಕ್ಕರೆ ತೊಯ್ಯುವಷ್ಟೇ ನಾನು ನೀರು ಹಾಕೋದ್ರಿಂದ ಜಾಸ್ತಿ ಟೈಮ್ ತಗೊಳ್ಳಲ್ಲ. ನೋಡ್ಬೋದು ಇಲ್ಲಿ ಕಡ್ಚಿಕಿಯಿಂದ ಹಿಂಗೆ ಬಿಟ್ಟರೆ ಅದು ಒಂಥರ ಎಳೆ ಥರ ಬರುತ್ತೆ, ಅಂದರೆ ಅದು ಆಗೈತೆ ಅಂತ ಅರ್ಥ. ನಾನು ನೀರೊಳಗೆ ಹಾಕಿ ತೋರಿಸ್ತೀನಿ. ನೋಡ್ಬೋದು ಇಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅಲ್ಲಿ ನಾನು ಅದನ್ನು ಪಾಕ ಹಾಕಿದರೆ ಈ ಥರ ಒಂಥರ ಉಂಡೆ ಥರ ಬರಬೇಕದು. ಸೊ ಈ ಥರ ಉಂಡೆ ಬಂದರೆ ಅದು ಪರ್ಫೆಕ್ಟಾಗಿ ಉಂಡೆ ಆಗುತ್ತೆ ಅಂತ ಅರ್ಥ. ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಕೈಯಿಂದ ಹಿಂಗೆ ತಳ್ಳಿದರೆ ಅದು ಉಂಡೆ ಆಗಿಬಿಡ್ಬೇಕು. ಸೊ ಇವಾಗ ಅದು ಪರ್ಫೆಕ್ಟಾಗಿ ನಮ್ಮದು 1 ಎಳೆ ಪಾಕದಷ್ಟು ನಮ್ಮದು ಪಾಕ ರೆಡಿಯಾಗಿದೆ ಅಂತ ಅರ್ಥ. ಸೊ ಇದು ಆದಮೇಲೆ ನಮ್ಮದು ಆಲ್ಮೋಸ್ಟ್ ನಮ್ಮ ಪಾಕ ರೆಡಿಯಾಗಿದೆ ಅಂತ ಅರ್ಥ. ನೋಡ್ಬೋದು. ಅದಕ್ಕೆ ನಾವು ಫ್ಲೇವರಿಗಂತ ನಾನು ಇಲ್ಲಿ ಏಲಕ್ಕಿ ಪುಡಿನ ಯೂಸ್ ಮಾಡೀನಿ. ಅದ್ರ ಬದಲು ಜಾಜಿಕಾಯಿ ಅಂತ ಬರುತ್ತೆ, ಅದ್ರ ಪೌಡ್ರನ್ನ ಹಾಕ್ಬೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. ಜಸ್ಟ್ 1 ಟೀ ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಆಮೇಲೆ ಹುರ್ಕೊಂಡು ಇಟ್ಕೊಂಡಂಥ ರವಾನ ಸ್ವಲ್ಪ ಹಾಕೋತಾ ಹೋಗಬೇಕು. ಗಂಟಾಗಿ ಮಾಡಬಾರ್ದು, ನೀಟಾಗಿ ಹಾಕೋತಾ ಹೋದರೆ ಗಂಟೆ ಆಗೋದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸತಿ ಅದು ಕುದಿ ಬರಬೇಕು. ಆ ರವಾನು ಸ್ವಲ್ಪ ಚೆನ್ನಾಗಿ ಕುದ್ರೆ ಚೆನ್ನಾಗೇ ಬರುತ್ತೆ. ಹಾಗಾಗಿ 1-2 ಮಿನಿಟ್ಸ್ ಜಸ್ಟ್ ಹಿಂಗೆ ಕುದಿ ಬಂದರೆ ಸಾಕು. ಆಮೇಲೆ ಅದಕ್ಕೆ ಒಂದು 2 3 ಟೇಬಲ್ ಸ್ಪೂನ್ದಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿ ನಾನು ಹಾಗೆ ತಣ್ಣಗಾಗೋದಕ್ಕೆ ಬಿಡ್ತೀನಿ. ತುಂಬ ಸುಡ್ತಿರುತ್ತೆ ಇದು, ಹಾಗಾಗಿ ಉಂಡೆ ಕಟ್ಟೋದಕ್ಕೆ ಆಗಲ್ಲ ಅಂಥೇಳಿ ನಾನು ಜಸ್ಟ್ ನೋಡ್ಬೋದು ಇಲ್ಲಿ ಚೆನ್ನಾಗಿ ಕುದಿತಾ ಇದೆ. ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ಸೊ ಇಷ್ಟು ಕುದಿ ಬಂದರೆ ಸಾಕು. ನಾವು ಇದನ್ನು ಮುಚ್ಚಿ ಇಟ್ಬಿಡಬೇಕಾಗುತ್ತೆ. ಇವಾಗ 10 to 15 ಮಿನಿಟ್ಸ್ ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ನೋಡ್ಬೋದು ಈ ಥರ ಗಟ್ಟಿಯಾಗಿದೆ. ಇದನ್ನು ತೆಗೆದು ನಾನು ಒಂದು ಬೇರೆ ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ. ಅಂದರೆ ಇದು ಸ್ವಲ್ಪ ಈಗ ಇನ್ನೂ ಒರಟಾಗಿರುತ್ತೆ. ಸೊ ಸ್ಮೂತಾಗಿ ಮಾಡೋ ಸಲುವಾಗಿ ನಾನು ಯಾವುದರ ಒಂದು ಚರ್ಗಿ ಅಥವಾ ಯಾವುದರ ಒಂದು ಪಾತ್ರೆ ಸಹಾಯದಿಂದ ಈ ಥರ ತಿಕ್ಕಬೇಕಾಗುತ್ತೆ. ರವೆ ತಿಕ್ಕೋದರಿಂದ ಅದು ಸ್ಮೂತಾಗಿ ಬರುತ್ತೆ, ಉಂಡೆ ಒಡೆಯೋದಿಲ್ಲ, ಒರಟಾಗಿ ಬರೋದಿಲ್ಲ, ತುಂಬ ನೀಟಾಗಿ ಮೃದುವಾಗಿ ನಮ್ಮ ಉಂಡೆಗೆ ಬರುತ್ತೆ. ಸೊ ಹಾಗಾಗಿ ಸ್ವಲ್ಪ ಚೆನ್ನಾಗಿ ತಿಕ್ಕಬೇಕಷ್ಟೇ. ಇದರಿಂದ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ನೋಡ್ಬೋದು ಇಲ್ಲಿ ಉಂಡೆ ಕಟ್ಟಿದರೆ ಎಷ್ಟು ಸ್ಮೂತಾಗಿ ಬಂದಿದೆ ಅಂಥೇಳಿ. ನಿಮ್ಗೆ ಒಡೆದು ತೋರಿಸುತ್ತೆ. ಅದು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡ್ಬೋದು. ಇಷ್ಟು ಮೆತ್ತಗೆ ಬಂದಿದೆ ಅಂದರೆ ಬಾಲಿಟ್ರೆ ಕರಗುತ್ತೆ. ಸಿಂಪಲ್ ಟೆಕ್ನಿಕ್ ಇದೆ, ತುಂಬ ಈಸಿ ಇದೆ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಿದೆ. ಹಾಗಾಗಿ ಯಾರು ರವೆ ಉಂಡಿನ ಇಷ್ಟಪಡ್ತೀರಾ ಅವ್ರನ್ನ ಇದನ್ನು ಆರಾಮಾಗಿ ಮನೆಯೊಳಗೆ ಮಾಡ್ಕೋಬೋದು. ಜಸ್ಟ್ ಮೆಜರ್ಮೆಂಟ್ ನಾನು ಸಕ್ಕರೆನ ಮತ್ತು ರವಾನ ಈಕ್ವಲ್ ಆಗಿ ತೊಗೊಂಡಿನಿ. ನೀವು ಸಿಹಿ ಜಾಸ್ತಿ ತಿಂತಿದ್ರೆ ಜಾಸ್ತಿ ತೊಗೋಬೋದು, ಇಲ್ಲಾಂದರೆ ಕಡಿಮೆ ತೊಗೋಬೋದು. ಬಟ್ ಈಕ್ವಲ್ ಆಗಿದ್ದರೆ ಪರ್ಫೆಕ್ಟ್ ಅನಿಸುತ್ತೆ. ರವಾಗೆ ಸ್ವಲ್ಪ ಸಕ್ಕರೆ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನೋಡ್ಬೋದು ಇಲ್ಲಿ ಮೆತ್ತಗೆ ಬಂದಿದೆ, ಬಾಲಿಟ್ರೆ ಕರಗುತ್ತೆ. ನೀವು ಅನಿಸುತ್ತೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಳ್ಳಿಯೊಳಗೆ ಯಾವ ಥರ ಮಾಡ್ತಾರಂತೆ ರವೆ ಉಂಡೆನ ನೀವು ಮಾಡಿ ಇದನ್ನು ತಿಂದು ಹೇಗಿದೆ ಅಂತ ನಮಗೆ ಕಮೆಂಟ್ ಮಾಡಿ ಹೇಳಿ.
ಮೆಜರ್ಮೆಂಟ್ದಿಂದ ನಾವು ಅರ್ಧ ಕೆ ಜಿ ರವೆ ಯೂಸ್ ಮಾಡಿ ನಾವು 50 ಮೀಡಿಯಮ್ ಸೈಜ್ದು ಉಂಡೆಯನ್ನು ನಾವು ಮಾಡ್ಕೋಬಹುದು. ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ವೀಡಿಯೋಸ್ನ ಹೀಗೆ ನೋಡ್ತಾ ಇರಿ. ಮತ್ತೆ ನಿಮಗೆ ಹೊಸ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.